ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಮಿಡಿ ತಾಂಡ್ರ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ತಾಂಡ್ರ ಮಾಡೋದಕ್ಕೆ ನಾನಿಲ್ಲಿ 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಬಟ್ಟೆಯಿಂದ ಒರೆಸಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಹಣ್ಣು ಮಾತ್ರ ಬೇಕು, ಸಿಪ್ಪೆ ಅವಶ್ಯಕತೆ ಇಲ್ಲ. ಸಿಪ್ಪೆ ಮತ್ತು ಹಣ್ಣು ಬೇರೆ ಬೇರೆ ಮಾಡಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಆದ ನಂತರ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಸ್ಪೂನ್ ಸಹಾಯದಿಂದ ಹಣ್ಣು ಮತ್ತೆ ಸಿಪ್ಪೆ ಬೇರೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂಡ ಸಿಪ್ಪೆ ಬೀಳಬಾರ್ದು, ಆ ರೀತಿಯಾಗಿ ನಾವು ಹಣ್ಣು ಮಾತ್ರ ಸಪರೇಟ್ ಮಾಡ್ಕೋಬೇಕು. ಹಣ್ಣೆಲ್ಲ ಸಪರೇಟ್ ಮಾಡ್ಕೊಂಡಾದ ನಂತರ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಯಾನ್ ತಗೊಂಡಿದ್ದೀನಿ, ಹಾಗೆ ಜರಡಿ ಕೂಡ ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನು ಸೋಸಿಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ತೆರೆ ತೆರೆಯಾಗಿ ಇರಬಾರ್ದು, ಹಾಗಾಗಿ ನಾನು ಈ ರೀತಿ ಸೋಸ್ಕೊಂಡಿದ್ದೀನಿ. ಸೋಸಿ ಆದ ನಂತರ ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು. ಮಾಮಿಡಿ ತಾಂಡ್ರ ಮಾಡುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸೋದ್ರಿಂದ ಕೈಗೆ ಸಿಡಿಯುತ್ತೆ. ಹಾಗಾಗಿ ಮೊದಲು ಕುದಿಸುವಾಗ ತೆಳುವಾಗುತ್ತೆ, ಆ ನಂತರ ಗಟ್ಟಿಯಾಗುತ್ತೆ. ಇಲ್ಲಿ ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ. ನಂತರ ನಾನು ಅರ್ಧ ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಸೇರಿಸ್ಕೊಂಡಾದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬೆಲ್ಲ ಹಾಕಿದ ನಂತರ ತೆಳುವಾಗುತ್ತೆ. ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ತೇವೆಲ್ಲ ಗಟ್ಟಿಯಾಗುತ್ತೆ. ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಹದವಾಗಿ ಬರಬೇಕು ಮಾಮಿಡಿ ತಾಂಡ್ರ ಮಾಡೋದಕ್ಕೆ ಅಂತ. ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಿ ನೋಡಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಮಗೆ ಗಟ್ಟಿ ಆಗ್ತಾ ಬಂತು. ಈ ಟೈಮಲ್ಲಿ ನಾನು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡೆ. ಮಿಕ್ಸ್ ಮಾಡ್ಕೊಂಡಾದ ನಂತರ 1/4 ಟೀ ಸ್ಪೂನ್ ಶುಂಠಿ ಏಲಕ್ಕಿ ಪೌಡರ್ ಹಾಗೆ ಚಿಟಿಕೆ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಮಾಮಿಡಿ ತಾಂಡ್ರ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ ಪ್ಲೇಟ್ ಅಲ್ಲಿ ಹಾಕಿ ಯಾವ ರೀತಿ ಆಗಬೇಕು ಅಂತ. ಇಲ್ಲಿ ನೋಡಿ ನಾನು ಪ್ಲೇಟ್ ತಗೊಂಡಿದ್ದೀನಿ. ಪ್ಲೇಟ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಮಗೆ ಗಟ್ಟಿಯಾಗಿ ರೆಡಿ ಆಗಬೇಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಪ್ಲೇಟ್ಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕಬೇಕು. ಪ್ಲೇಟ್ಗೆ ಮಾಮಿಡಿ ತಾಂಡ್ರ ಹಾಕೊಂಡಾದ ನಂತರ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡಬೇಕು. ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ ಯಾವ ರೀತಿ ಆಯ್ತು ಅಂತ. ಈ ರೀತಿ ಕರೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನಾವು ನೈಟ್ ಪೂರ್ತಿ ಬಿಡಬೇಕು. ಬೆಳಿಗ್ಗೆ ನಾನು ತೋರಿಸ್ತೇನೆ ಯಾವ ರೀತಿ ಆಗುತ್ತೆ ಅಂತ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಈ ರೀತಿ ಮಾಮಿಡಿ ತಾಂಡ್ರ ಮಾಡಿ ಕೊಡೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ತುಂಬಾನೇ ಸುಲಭವಾಗಿ ಮಾಡಬಹುದು ಮಾಮಿಡಿ ತಾಂಡ್ರ. ತುಂಬಾನೇ ಟೇಸ್ಟಿ ಕೂಡ ಇರುತ್ತೆ. ಬಹಳ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.